ವಾಕ್ಯದ ಅಂಶವನ್ನು ಮಾತನಾಡುವಾಗ ಪವಿತ್ರಾತ್ಮನ ಸಹಾಯವು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಿ ಮಾತಂದಿಗೆ ಇದ್ದಾರಾ? ಪ್ರವಾದಿಗಳು ಈಗಿನ ಕಾಲದಲ್ಲಿ ಇದ್ದಾರಾ ಎನ್ನುವಂಥ ಅಂಶವನ್ನು ಹೇಳ್ತಾರೆ. ಕೊನೆಯದಾಗಿ ಏನು ಹೇಳಿದ್ದೀನಿ? ಪ್ರಶ್ನೆ, ಪ್ರವಾದಿಗಳು ಈಗಿನ ಕಾಲದಲ್ಲಿ ಇದ್ದಾರಾ ಅಂತೇಳಿ ಲಾಸ್ಟಲ್ಲಿ ಪ್ರಶ್ನೆ ಬರೋದು, ಪ್ರಶ್ನೆ ಹಾಕಿದ್ದೀನಿ. ಅಂದರೆ ಇದ್ದಾರಾ ಇಲ್ವ ಕ್ಲಿಯರ್ ಮಾಡ್ಕೋಬೇಕಾದ್ರೆ ವಾಕ್ಯವನ್ನು, ಅಂದರೆ ಇವು ಮಾತಾಡುವಂಥ ಅಂಶ ಇದೆಯಲ್ಲ ಕೊನೆಯ ತನಕ ನಾವು ಕೇಳಿ, ಓಕೆನಾ? ನಮ್ಗೆ ಉತ್ತರ ಬೇಕು. ಇವಾಗ ಏನಪ್ಪ ಅಂದರೆ ನಾನು ಪ್ರಶ್ನೆ ಹಾಕಿದ್ದೀನಿ, ಇದ್ದಾರಾ ಇಲ್ವಾ ಅನ್ನೋದು ಹೇಗೆ ಹಾಕಿದರೆ, ಬೈಬಲಲ್ಲಿ ದೇವರು ಬರೆಸಿದ್ದಾರೆ. ದೇವರು ಏನು ಬರೆಸಿದ್ದಾರೋ ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಬಹಳ ಮಂದಿ ನಾವು ಪ್ರವಾದಿಗಳು, ದೇವರು ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ ಅಂಥೇಳಿ ಬೋಧನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ಮಾತನಾಡುವಂಥ ಅಂಶದ ಹೆಸರು ಪ್ರವಾದಿಗಳು ಇದ್ದಾರಾ. ಒಂದು ಸಾರಿ ದೇವರ ವಾಕ್ಯಗಳನ್ನು ನಾವು ಗಮನಿಸೋಣ ಪ್ರಿಯರ ದೇವರು ಹುಟ್ಟಿರ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಯಾರಾದರೂ ಒಂದು ಸಾರಿ ಓದಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಏಲಿಯನು ಇವನೇ ಅಂತ ಇಲ್ಲಿ ಒಂದು ಮಾತನ್ನು ಬಳಸಿದ್ದಾರೆ. ಗಮನಿಸ್ಬೇಕು, ಎಲ್ಲರೂ ಕೂಡ ಗಮನಿಸಬೇಕು. ಇದಕ್ಕೆ ಉತ್ತರ ನಮಗೆ ಸಿಗಬೇಕಾದ್ರೆ ಕೊನೆ ತನಕ ನಾವು ಕೇಳಬೇಕು, ಓಕೆನಾ? ಇವಾಗ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಇಂಥವ್ರು ಪ್ರವಾದಿಗಳು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಗಮನ ಕೊಡಬೇಕು ಪ್ರಿಯರೇ. ನಾವೇ ಇನ್ನೊಬ್ಬರನ್ನ ಪರಿಚಯ ಮಾಡ್ತಾ ಇರ್ತೀವಿ, ಇವರು ಪ್ರವಾದಿಗಳು, ಅವರು ಪ್ರವಾದಿಗಳು, ಇವರು ಪ್ರವಾದಿಗಳು ಅಂತೇಳಿ ಹೇಳ್ಕೊಳ್ತಾ ಇರ್ತೀವಿ. ಇವಾಗ ಏನಪ್ಪ ಅಂದರೆ ಪ್ರವಾದಿಗಳು ಇದ್ದಾರಾ ಅಂತ ನೋಡುವಾಗ ಇಲ್ಲಿ ಒಂದು ಮಾತು ಯೇಸು ಪ್ರಭು ಹೇಳಿರುವಂಥ ಮಾತು ಏನದು ಅಂತ ನೋಡುವಾಗ, ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಯಾರ ತನಕ ಇತ್ತಂತೆ? ಯೋಹಾನನ ತನಕ ಇತ್ತು. ಪ್ರವಾದಿಗಳು ಅಂದರೆ ಧರ್ಮಶಾಸ್ತ್ರವನ್ನು ಪ್ರವಾದಿಸುವಂಥ ಪ್ರವಾದಿಗಳು ಎಲ್ಲಿ ತನಕ ಇದ್ದರು ಅಂತ ನೋಡುವಾಗ ಯೋಹಾನನ ಕಾಲದವರೆಗೆ ಇದ್ದರು ಅಂತ ಇರುತ್ತೆ. ಯೋಹಾನನ ಕಾಲದವರೆಗೆ ಇದ್ದರು ಅಂದರೆ ಆಮೇಲೆ ಇದ್ದಾರಂತಾನೆ ಇಲ್ವಂತಾನ? ಇಲ್ಲಿವರೆಗೆ ಇದ್ದರು ಅಂದರೆ ಆಮೇಲೆ ಏನಂತ ಅರ್ಥ ಬರುತ್ತೆ? ಇಲ್ಲಿ ತನಕ ಇದ್ದರು ಅಂದರೆ ಆಮೇಲೆ ಇಲ್ಲ ಅಂತ ಅರ್ಥ. ಅಂದರೆ ಯೋಹಾನನ ಕಾಲದವರೆಗೆ ಇದ್ದರು ಅಂದರೆ ಆಮೇಲೆ ಏನಪ್ಪ ಅಂದರೆ ಇಲ್ಲ ಅಂತ ಅರ್ಥ. ಇಲ್ಲಿ ತನಕ ಇದ್ದರು ಆದರೆ ಆಮೇಲೆ ಇಲ್ಲ. ಮತ್ತು ಏನು ನಡೀತಾ ಇದೆ ಈಗಿನ ಕಾಲದಲ್ಲಿ? ಪ್ರವಾದಿಗಳು ಇದ್ದಾರೆ, ಪ್ರವಾದನೆ ಮಾಡ್ತಾ ಇದ್ದಾರೆ. ಇಂಥವ್ರು ಪ್ರವಾದಿಗಳಂತೇಳಿ ನಾವು ಮಾತಾಡ್ತಾ ಇರ್ತೀವಿ. ಅನೇಕರು ಹೇಳ್ಕೊಡ್ತಾ ಇರ್ತಾರೆ, ಇವಾಗ ಇಂಥ ಪ್ರಾಂತದಲ್ಲಿ ಬಂದಂಥ ಪ್ರವಾದಿ, ಇವರು ಇಂಥ ಕಾಲದಲ್ಲಿ ಬಂದಂಥ ಪ್ರವಾದಿ, ಅಂದರೆ ಈ ಪಟ್ಟಣದಿಂದ ಬಂದಂಥ ಪ್ರವಾದಿ ಅಂತ ಈ ದಿನಗಳಲ್ಲಿ ನಾವು ಒಬ್ಬೊಬ್ಬರನ್ನ ಪರಿಚಯ ಮಾಡ್ತಾ ಇರ್ತೀವಿ, ಒಬ್ಬೊಬ್ಬರು ಹೇಳ್ಕೊಳ್ತಾ ಇರ್ತಾರೆ ಪ್ರಿಯರ ದೇವರು. ಇವಾಗ ವಾಕ್ಯದ ಪ್ರಕಾರ ನಾವು ಮೊದಲನೇದಾಗಿ ಪ್ರವಾದಿಗಳಂದ್ರೆ ಅರ್ಥ ಏನು ಅಂತ ನೋಡುವಾಗ, ದೇವರು ಕಳಿಸಿಕೊಟ್ಟಂಥ ಭಕ್ತರು. ಪ್ರತ್ಯೇಕವಾಗಿ ದೇವರು ಆರಿಸ್ಕೊಳ್ತಾರೆ. ಪ್ರತ್ಯೇಕವಾಗಿ ಏನಪ್ಪ ಅಂದರೆ ಪ್ರವಾದಿಗಳಂದರೆ ಪ್ರಿಯರ ದೇವ್ರ ಬಗ್ಗೆ ಗಮನ ಇಡಬೇಕು. ಪ್ರವಾದಿಗಳಂದರೆ ದೇವರು ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರೆ ಅಂದರೆ ಪ್ರವಾದಿಸುವಂಥ ಒಂದು ಸಂಗತಿಗಳು. ಏನು ಪ್ರವಾದನೆ ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ತಿಳಿಸೋದಕ್ಕೆ ಬರುವುದು. ಏನು ಭವಿಷ್ಯತ್ತು ದಿನಗಳಲ್ಲಿ ಅಂದರೆ, ಇವಾಗ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಮಂದಿ ಪ್ರವಾದಿಗಳನ್ನು ನೋಡ್ತೀವಿ. ಈ ಕೆಲವು ಮಂದಿ ಪ್ರವಾದಿಗಳು ಏನು ಮಾಡ್ತಾರೆ ಅಂದರೆ, ಹಳೆಯ ಜೀವನದಲ್ಲಿ ನಡೆದಿರುವಂಥ ಅವರ ಇತಿಹಾಸದಲ್ಲಿ ನಡೆದಿರುವಂಥ ಘಟನೆಗಳನ್ನು ಹೇಳಿ ಭವಿಷ್ಯತ್ತು ದಿನಗಳಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಅರ್ಥ ಆಗಬೇಕಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಎರ್ಮಿಯ ಪ್ರವಾದಿ ಆಗಿರ್ಬೋದು, ಇಲ್ಲಾಂದರೆ ಏಷಾಯ ಪ್ರವಾದಿ ಆಗಿರ್ಬೋದು, ಆಮೋಸ್ ಪ್ರವಾದಿ ಆಗಿರ್ಬೋದು, ಆಮೇಲೆ ಇನ್ನು ಸಮುವೇಲ್ ಪ್ರವಾದಿ, ಇಲ್ಲಾಂದರೆ ಮೋಶೆ ಪ್ರವಾದಿ, ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಏನಪ್ಪ ಅಂದರೆ
ನಡೆದೋಗಿರುವಂಥ ವಿಷಯಗಳು ಕೂಡ ಅವ್ರಿಗೆ ಗೊತ್ತಿರುತ್ತೆ, ನಡೆಯುವಂಥ ವಿಷಯಗಳು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ನಡೆಯುವಂಥ ವಿಷಯಗಳು ಹೇಳ್ತಾರೆ. ಪ್ರವಾದನೆ ಅಂದರೆ ಮುಂಚೆ ಭವಿಷ್ಯತ್ತಲ್ಲಿ ನಡೆಯುವಂಥ ವಿಷಯಗಳು, ಭವಿಷ್ಯತ್ತಲ್ಲಿ ನಡೆಯುವಂಥ ಸಂಗತಿಗಳನ್ನು ಹೇಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಹಳೆ ಒಡಂಬಡಿಕೆಯಲ್ಲಿ ಕೆಲವು ನಡೆದೋಗಿರುವಂಥ ಘಟನೆಗಳನ್ನು ತಿಳಿಸ್ತಾರೆ. ನಿಮ್ಮ ಪಿತರರು ದೇವರಿಗೆ ಒಳಪಟ್ಟಾಗ ದೇವರ ಆಶೀರ್ವಾದ ಇತ್ತು, ನಿಮ್ಮ ಪಿತರರು ದೇವರನ್ನು ಬಿಟ್ಟಿರೋದರಿಂದ ದೇವರು ಶಾಪ ಕೊಟ್ಟಿದ್ದಾನೆ, ದೇವರು ನಾಶ ಮಾಡ್ತಾ ಇದ್ದಾನೆ ಅಂತೇಳಿ ಕೆಲವು ಎಚ್ಚರಿಸ್ತಾರೆ. ಆಮೇಲೆ ನಿಮ್ಮ ಮಧ್ಯದಲ್ಲಿ ದೇವರಿಗೆ ವಿಧೇಯರಾಗದು ಹೋದರೆ ನಿಮಗೆ ಶಾಪ ಬರುತ್ತೆ, ನೀವು ನಾಶವಾಗ್ತೀರಾ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಇವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ, ಈ ದೇವಾಲಯದ ವಿಷಯದಲ್ಲಿ ಆಲೋಚನೆ ಮಾಡುವಾಗ, ದೇವಾಲಯ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಇದೆ. ಈ ದೇವಾಲಯದ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಪ್ರಿಯರ ದೇವರ ಮಕ್ಕಳಿರ ಅನ್ಯರು ಬಂದು ಇದಕ್ಕೆ ಮುತ್ತಿಗೆ ಹಾಕ್ತಾರಂತ ಹೇಳ್ತಾರೆ. ಅನ್ಯರಂದರೆ ಕಸ್ದಿಯರು, ಇನ್ನು ಅಶೂರಿಯರು. ಇವಾಗ ಅಶೂರಿಯರು ಬಂದು ಇಸ್ರೇಲ್ ಜನಾಂಗದವರನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗ್ತಾರೆ ಅಂತೇಳಿ ಮುಂಚಿತವಾಗಿ ಏಲಿಯನ ಮೂಲಕ ಪ್ರವಾದಿಸಲ್ಪಟ್ಟ ಮೇಲೆ ಆ ಇಸ್ರೇಲ್ ಜನಾಂಗದವ್ರು ಏನಾಗಬೇಕು, ದೇವರ ಹತ್ರ ಬಂದು ಕ್ಷಮೆ ಕೇಳಿ, ದೇವರೇ ನಾವು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಕ್ಷಮಿಸಿ ದೇವರಂತೇಳಿ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದಾಗ ದೇವರು ಖಂಡಿತವಾಗಿ ಕಾಪಾಡ್ತಾರೆ. ಅದೇ ಪ್ರಕಾರ ನಿನೆವೆ ಪಟ್ಟಣಕ್ಕೆ ಯೋನನನ್ನು ಕಳಿಸ್ತಾನೆ. ಯೋನನ್ ಯಾರಂತ ನೋಡುವಾಗ ಪ್ರವಾದಿ. ಯೋನ ಯಾರು ಹೇಳಿ? ಪ್ರವಾದಿ. ಅಂದರೆ ದೇವರು ಆರಿಸ್ಕೊಳ್ತಾನೆ ಯೋನನೇ ನಿನೆವೆ ಪಟ್ಟಣಕ್ಕೆ ಹೋಗಿ ಪ್ರವಾದನೆ ಮಾಡುವಂಥ. ಏನು ಪ್ರವಾದನೆ ಅಂತ ನೋಡುವಾಗ, ನಿನೆವೆ ಪಟ್ಟಣದಲ್ಲಿ ಭಯಂಕರವಾದಂಥ ಪಾಪ ತುಂಬಿಕೊಂಡಿದೆ, ಆದ್ದರಿಂದ ಈ 40 ದಿನಗಳವರೆಗೆ ಈ ಪಟ್ಟಣವನ್ನು ನಾಶ ಮಾಡ್ತೀನಿ ಅಂತೇಳಿ ಪ್ರವಾದನೆ ಮಾಡು ಅಂತ ಹೇಳ್ತಾರೆ. ಇವಾಗ ಯೋನನ ಏನಪ್ಪ ಅಂದರೆ, ಮೊದಲನೇದಾಗಿ ಬೇರೆ ಕಡೆ ಹೋಗ್ತಾನೆ. ಬೇರೆ ಕಡೆ ಹೋಗಿರುವಂಥ ವಿಷಯ ಬಿಟ್ಬಿಡೋಣ. ಬೇರೆ ಕಡೆ ಅಂದರೆ ಮೇನ್ ಏನಪ್ಪ ಅಂದರೆ, ಉದ್ದೇಶ ಏನಪ್ಪ ಅಂದರೆ, ಯೋನನನ್ನು ಆರಿಸ್ಕೊಳ್ತಾನೆ. ಯೋನನನ್ನು ಆರಿಸ್ಕೊಂಡು ಯೋನನೇ ನಿನೆವೆ ಪಟ್ಟಣಕ್ಕೆ ಹೋಗಿ ನಾಶ ಮಾಡ್ತೀನಿ ಅಂತೇಳಿ ಪ್ರಕಟಣೆ ಮಾಡು ಅಂತ ಹೇಳ್ತಾನೆ. ಯೋನನು ಬೇರೆ ತಾರ್ಸಿಸ್ ಪಟ್ಟಣಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಈ ನಾವೆಯಿಂದ ಹೊರಗಡೆ ಹಾಕ್ತಾರೆ. ಓಕೆನಾ? ನಾವಿಂದ ಹೊರಗಡೆ ಹಾಕಿದಾಗ ದೊಡ್ಡದು ತಿಮ್ಮಿಂಗಳು ಬಂದು ನುಂಗುತ್ತೆ. ಆ ನಂತರ ದೇವರು ಮತ್ತೆ ಕನಿಕರಿಸಿ ಹೊರಗಡೆ ಕಕ್ಕುವಂತೆ ಮಾಡ್ತಾನೆ. ಹೊರಗಡೆ ಬಂದ ಮೇಲೆ ಹೋಗಿ ನಿನೆವೆ ಪಟ್ಟಣಕ್ಕೆ ಹೋಗಿ ಸಾರ್ತಾನೆ. 40 ದಿನಗಳವರೆಗೆ ಒಳಗೆ ಈ ಪಟ್ಟಣ ನಾಶ ಮಾಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ ಅಂದಾಗ ಅಲ್ಲಿರುವಂಥ ಜನರು ಏನು ಮಾಡ್ತಾರೆ ಹೇಳಿ? ಪಶ್ಚಾತ್ತಾಪ ಪಡ್ತಾರೆ. ಅಲ್ಲಿರುವಂಥ ಜನರು, ನಿನೆವೆ ಪಟ್ಟಣದಲ್ಲಿದ್ದಂಥ ಜನರು ಏನು ಮಾಡ್ತಾರೆ? ಪಶ್ಚಾತ್ತಾಪ ಪಡ್ತಾರೆ. ಅವಾಗ ದೇವರು ಆ ಪಟ್ಟಣವನ್ನು ನಾಶ ಮಾಡದೆ ಉಳಿಸ್ತಾನೆ. ಅಂದರೆ ಅಲ್ಲಿ ಏನು ನಡೆದಿದೆ? ಪ್ರವಾದಿಯನ್ನು ಕಳಿಸ್ಬಿಟ್ಟಿದ್ದಾನೆ. ಯಾವ ಪ್ರವಾದಿ? ಯೋನನನ್ನು. ಅಂದರೆ ಯೋನನಾಗಿರ್ಬೋದು, ಇನ್ನು ಬೇರೆ ಪ್ರವಾದಿಗಳಾಗಿರ್ಬೋದು, ಮುಂಚಿತವಾಗಿ ಅವರನ್ನು ಆರಿಸಿಕೊಂಡು ಅವರಿಗೆ ದರ್ಶನ ಕೊಟ್ಟು ಇಂತಿಂಥ ಕಡೆ ಹೋಗಿ ಪ್ರವಾದಿಸಬೇಕು ಅಂತ ಹೇಳ್ತಾರೆ ಪ್ರಿಯರು. ಅವ್ರು ಹೇಳಿದ್ದು 100% ನಡೆಯುತ್ತೆ. ಅವ್ರು ಏನು ಹೇಳಿದ್ದಾರೋ 100% ಅದೇ ಪ್ರಕಾರ ನಡೆಯುತ್ತೆ ಪ್ರಿಯರ ದೇವರ ಮಕ್ಕಳಿಗೆ. ಓಕೆನಾ? ಅಂದರೆ ಪ್ರವಾದಿ ಅಂದರೆ ಅಷ್ಟೊಂದು ಪವರ್ಫುಲ್ ಇರುತ್ತೆ. ಪ್ರವಾದಿಗಳಂದರೆ ಅಷ್ಟೊಂದು ಪವರ್ ಇರುತ್ತೆ ಅವರಿಗೆ. ಅವ್ರ ವಿಷಯದಲ್ಲಿ ಯಾರು ಕೂಡ ತಪ್ಪಾಗಿ ಮಾತಾಡಬಾರ್ದು. ಇವಾಗ ನೋಡಿ, ಮೋಶೆ ಇದ್ದಾರೆ ನೋಡಿ, ಮೋಶೆ ಕೂಡ ಒಬ್ಬ ಪ್ರವಾದಿಯಾಗಿರುವಂಥ ಈ ಮೋಶೆ ವಿಷಯದಲ್ಲಿ ಸ್ವಂತ ಅಕ್ಕ ಅಣ್ಣನು ಅವ್ರ ಮೇಲೆ ಏನು ಮಾಡ್ತಾರಂತ ನೋಡುವಾಗ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಳ್ತಾರೆ, ಒಂದು ರೀತಿಯಲ್ಲಿ ಚಾಡಿ ಹೇಳ್ತಾರೆ. ಎಲ್ಲಿ ನಡೆಯುತ್ತೆ ಅಂತ ನೋಡುವಾಗ ಅರಣ್ಯಕಾಂಡ ನೋಡಿ, ಅರಣ್ಯಕಾಂಡ. ಓಕೆನಾ? ಅರಣ್ಯಕಾಂಡ 12ನೇ ಅಧ್ಯಾಯ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ ನೋಡೋಣ ಪ್ರಿಯರೇ. ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಚನದಿಂದ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ. ಅಂದರೆ ಯಾರು ವಿರೋಧವಾಗಿ ಮಾತಾಡಿದ್ದಾರೆ ಅಂತ ನೋಡುವಾಗ ಅಣ್ಣನು ಅಕ್ಕಳು. ಯಾರು? ಮೋಶೆ ಅಣ್ಣ ಆಹಾರ, ಅಕ್ಕಳು ಮಿರಿಯಾಮಳು ಯಾರಂತ ನೋಡೋ? ಮಿರಿಯಾಮಳು ಕೂಡ ಪ್ರವಾದಿನಿ. ಮಿರಿಯಾಮಳು ಯಾರು ಗೊತ್ತಾ? ಸ್ತ್ರೀಯರಲ್ಲಿ ಆಕೆ ಕೂಡ ಪ್ರವಾದಿನಿ. ದೇವರ ಆಕೆಯನ್ನು ಕೂಡ ಆರಿಸ್ಕೊಂಡಿರ್ತಾರೆ. ಇವಾಗ ಪ್ರವಾದಿನಿಯಾಗಿರುವಂಥ ಮಿರಿಯಾಮಳು, ಅದೇ ಪ್ರಕಾರ ಆರೋನನು, ಇಬ್ಬರು ಕೂಡ
ಮೋಶೆ ವಿಷಯದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಾತಾಡಿದಾಗ ಅವರಿಗೆ ಏನಾಗುತ್ತಿತ್ತು ನೋಡುವಾಗ ಒಂದು ರೀತಿಯಲ್ಲಿ ಶಾಪ ಬರುತ್ತೆ. ಕೆಳಗಡೆ ಮಾತು ನೋಡೋಣ, 2ನೇ ವಚನ. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡುತ್ತಾನೋ, ನಮ್ಮ ಮೂಲಕ ಆತನು ಮಾತಾಡುವುದಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ ಆರೋನ್ ಮಿರಿಯಾಮರಿಗೆ, ನೀವು ಮೂರು ಮಂದಿಯು ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದನು. ಆ ಮೂವರು ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಮಿರಿಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವರಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆಯು ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅಂದರೆ ಇಲ್ಲಿ ನೋಡಿ, ಪ್ರಿಯರ ದೇವರು ಕೊಟ್ಟಿರಾ, ಮೋಶೆಯೊಟ್ಟಿಗೆ ನೇರವಾಗಿ ಮಾತಾಡಿದ್ದಾನೆ ಎನ್ನುವಂಥ ವಿಷಯವನ್ನು ನೋಡ್ತೀವಿ. 2ನೇದಾಗಿ ಅಲ್ಲಿ ಮೋಶೆ ಒಬ್ಬ ಪ್ರವಾದಿ. ಮೋಶೆ ವಿಷಯದಲ್ಲಿ ಮಿರಿಯಾಮಳಾಗಿರ್ಬೋದು, ಆರೋನನಾಗಿರ್ಬೋದು ಒಂದು ರೀತಿಯಲ್ಲಿ ತಪ್ಪಾಗಿ ಮಾತಾಡಿದಾಗ ಮೊಟ್ಟಮೊದಲು ದೇವರು ಕೋಪ ಮಾಡಿಕೊಡ್ತಾರೆ. ಮೊಟ್ಟಮೊದಲು ಯಾರು ಕೋಪ ಮಾಡಿಕೊಡ್ತಾರೆ ಹೇಳಿ? ದೇವರು ಕೋಪ ಮಾಡಿಕೊಂಡು ಅವರ ಮೇಲೆ, ಯಾರ ಮೇಲೆ ಶಾಪ ಬರುತ್ತೆ? ಯಾರಿಗೆ? ಆರೋನನಿಗೆ, ಮಿರಿಯಾಮಳಿಗೆ ಶಾಪ ಬರುತ್ತೆ. ಅಂದರೆ ದೇವರ ಪ್ರವಾದಿಗಳನ್ನು ಏನು ಕೂಡ ಅನ್ನಬಾರ್ದು ಪ್ರಿಯ. ಅಂದರೆ ಅದು ಶಾಪ ತಕ್ಷಣ ಆ ದಿನಗಳಲ್ಲಿ ಇದಾಗಿದೆ, ಅಂದರೆ ಅವರಿಗೆ ಇದಾಗಿದೆ, ಶಾಪ ಬಂದಿದೆ ಪ್ರಿಯ. ಈಗಿನ ಕಾಲದಲ್ಲಿ ಅಂಥ ಪ್ರವಾದಿಗಳು ಯಾರಾದರೂ ಇದ್ದಾರಾ? ಈಗಿನ ಕಾಲದಲ್ಲಿ ಅಂಥ ಪ್ರವಾದಿಗಳು ಇದ್ದಾರಾ ಇಲ್ವಾ ಅಂತೇಳಿ ನಾವು ಗಮನಿಸೋಣ. ಇವಾಗ ಏನಪ್ಪ ಅಂದರೆ, ಮೋಶೆ ನೋಡುವಾಗ ಸಾತ್ವಿಕನು, ಒಳ್ಳೆಯ ನಂಬಿಗಸ್ತನು. ಮೇಲ್ಗಡೆ ಮಾತು ಒಂದಿರುತ್ತೆ, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುವೆನು. ಒಟ್ಟಲ್ಲಿ ಜ್ಞಾನ ದೃಷ್ಟಿಯಲ್ಲಿ ಆಗಿರ್ಬೋದು, ಸ್ವಪ್ನದಲ್ಲಿ ಆಗಿರ್ಬೋದು ಕಾಣಿಸಿಕೊಳ್ತೀರಂತ ಹೇಳಿದ್ದೇನೆ. ಯಾರಿಗೆ? ಪ್ರವಾದಿಗಳಿಗೆ. ಒಟ್ಟಿನಲ್ಲಿ ಈ ಪ್ರವಾದಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಪ್ರವಾದಿಯ ಬಳಿಯಲ್ಲಿ ದೇವರು ತನ್ನ ದೂತರನ್ನು ಕಳಿಸ್ಕೊಡುವಂಥದ್ದು, ಇಲ್ಲಾಂದರೆ ಅವರು ದರ್ಶನ ಕೊಡುವಂಥದ್ದು, ಇಲ್ಲ ಕನಸಿನಲ್ಲಿ ಕಾಣುವಂಥದ್ದು ಏನೋ ಒಂದು ಖಂಡಿತವಾಗಿ ನಡೆಯುತ್ತೆ ಪ್ರಿಯ. ನಡೆದಾಗ ಭವಿಷ್ಯತ್ತು ದಿನಗಳಲ್ಲಿ, ಅಂದರೆ ಅವ್ರ ಮಧ್ಯದಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆಯುವಂಥದ್ದು ಇರುತ್ತೆ. ಅವ್ರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ, ಒಳ್ಳೆಯದಾಗಿರ್ಬೋದು, ಇಲ್ಲ ಶಾಪಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು, ಆಶೀರ್ವಾದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಾಂದರೆ ಶಾಪಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆಗಿರ್ಬೋದು. ಇವಾಗ ನೋಡಿ, ಸಮುವೇಲ್ ಪ್ರವಾದಿ ಬೆತ್ಲೆಹೇಮ್ ಗ್ರಾಮಕ್ಕೆ ಹೋಗ್ತಾನೆ. ಸಮುವೇಲ್ ಪ್ರವಾದಿ ಅಂದರೆ ಸೌಲನ ಕಾಲದಲ್ಲಿ, ಸೌಲನ ಅರಸನಾಗಿದ್ದಂಥ ಕಾಲದಲ್ಲಿ ಸಮುವೇಲ್ ಪ್ರವಾದಿ ಇರ್ತಾನಲ್ಲ, ಈ ಸಮುವೇಲ್ ಪ್ರವಾದಿ ಬಂದು ಬೆತ್ಲೆಹೇಮ್ ಗ್ರಾಮಕ್ಕೆ ಹೋದಾಗ ಅಲ್ಲಿರುವಂಥ ಜನರು ಭಯಪಡ್ತಾರೆ. ಅಯ್ಯ, ನೀವು ಬಂದಿದ್ದು ಶುಭ ವಚನ ಹೇಳೋದಕ್ಕ ಅಥವಾ ಶಾಪವನ್ನು ಏನಾದರೂ ಹೇಳೋದಕ್ಕ ಅಂತ ಹೇಳಿದಾಗ ಭಯಪಡ್ತಾರೆ. ಭಯಪಟ್ಟಾಗ ನೀವು ಯಾರು ಭಯಪಡಕ್ಕೆ ಹೋಗಬೇಡಿ, ಶುಭವನ್ನೇ ಅಂತ. ಯಾಕೆ? ದಾವೀದನನ್ನು ಅರಸನಾಗಿ ನೇಮಿಸೋದಕ್ಕೆ ಸಮುವೇಲ್ ಪ್ರವಾದಿ ಬಂದಿರ್ತಾರೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಶಾಪವನ್ನು ಕೊಡೋದು ಕೂಡ ಬರ್ತಾರೆ. ಶಾಪ ಅಂದರೆ ದೇವರು ಏನು ಹೇಳ್ತಾರೆ ಅದನ್ನೇ ಅವ್ರು ನುಡಿಬೇಕು, ಮತ್ತೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ. ಅವರು ಪ್ರವಾದಿಗಳಿದ್ದಾರಲ್ಲ, ಪ್ರವಾದಿಗಳು ದೇವರು ಏನು ಹೇಳಿರ್ತಾರೋ ಅದನ್ನೇ ಮಾತಾಡಬೇಕು, ಅದಕ್ಕಿಂತ ಒಂದು ಮಾತು ಹೆಚ್ಚಿಗೆ ಮಾತಾಡೋಂಗೆ ಇಲ್ಲ. ಆ ಒಂದು ಅಧಿಕಾರ ಅವ್ರು ಕೊಟ್ಟಿರ್ತಾರೆ. ಅವ್ರು ಏನು ಹೇಳಿರ್ತಾರೋ ಅದೇ ಪ್ರಕಾರ ನಡೆಯುತ್ತೆ ಪ್ರಿಯರ ದೇವ್ರ ಮಕ್ಕಳಿಗೆ. ಅವ್ರು ಏನು ಪ್ರವಾದನೆ ಮಾಡ್ತಾರೋ ಅದೇ ಪ್ರಕಾರ ನಡೆಯುತ್ತೆ. ಅವ್ರು ಬಂದಾಗ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯ. ಅವ್ರ ಮಧ್ಯದಲ್ಲಿ ದರ್ಶನ ಬಂದಿದೆ ಅಂದರೆ ಒಂದು ಕಾರಣ ಇದ್ದೇ ಇರುತ್ತೆ. ಇವಾಗ ನೋಡಿ, ಮೋಶೆ ಕಾಲದಲ್ಲಿ ಕರ್ಕೊಂಡು ಒಂಚೂರು ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗಿ, ಯಾಕೆಂದರೆ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು ಮಕ್ಕಳಿಗೆ. ಗಮನ ಕೊಡಿ, ಈ ಕಡೆ ಗಮನ ಕೊಡಿ. ಇವಾಗ ಮೋಶೆಗೆ ದರ್ಶನ ಕೊಡ್ತಾರೆ. ಮೋಶೆಗೆ ದೇವರು ದರ್ಶನ ಯಾಕೆ ಕೊಟ್ಟಿದ್ದಾರೆ ಹೇಳಿ? ದೊಡ್ಡ ಕಾರ್ಯ ಇದೆ, ಚಿಕ್ಕ ಕಾರ್ಯ ಇದೆಯಾ? ಮೋಶೆಗೆ ದರ್ಶನ ಕೊಟ್ಟಿದ್ದಾರಲ್ಲ, ಕಾರ್ಯ ದೊಡ್ಡದಿದೆಯಾ, ಚಿಕ್ಕ ಕಾರ್ಯ ಇದೆಯಾ? ಇಸ್ರೇಲ್ ಜನಾಂಗದವರನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಸೇರಿಸಬೇಕು, ಹೌದಲ್ವಾ? ಅಂದರೆ ಅಲ್ಲಿ ಗುಲಾಮರಾಗಿದ್ದಾರೆ, ಬಿಟ್ಟಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು. ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಸೇರಿಸ್ಬೇಕು.
ಎರಡನೇದಾಗಿ ಇನ್ನೇನು ಕೊಡಬೇಕಾಗಿತ್ತು? ಧರ್ಮಶಾಸ್ತ್ರವನ್ನು ಕೊಡಬೇಕಾಗಿತ್ತು. ಎರಡನೇದಾಗಿ ಏನು ಕೊಡಬೇಕಾಗಿತ್ತು? ಧರ್ಮಶಾಸ್ತ್ರವನ್ನು. ಮೂರನೇದಾಗಿ ಗ್ರಂಥಗಳನ್ನು ಬರಿಬೇಕಾಗಿತ್ತು. ಆದಿಕಾಂಡ, ವಿಮೋಚನೆ ಕಾಂಡ, ಓಕೆನಾ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ ಯಾರು ಬರೆದಿದ್ದಾರೆ ಅಂತ ನೋಡುವಾಗ ಮೋಶೆ ಬರೆದಿದ್ದಾರೆ. ಇವಾಗ ಮೋಶೆ ಬರಿಬೇಕಾದ್ರೆ ದೇವರು ಅವರಿಗೆ ದರ್ಶನ ಕೊಟ್ಟಿದ್ದಾರೆ, ಓಕೆನಾ, ದೇವರು ಅವರಿಗೆ ದರ್ಶನ ಕೊಟ್ಟಿದ್ದಾರೆ, ಅವರನ್ನು ಆರಿಸಿಕೊಂಡಿದ್ದಾರೆ, ಅವ್ರ ಮೂಲಕ ಧರ್ಮಶಾಸ್ತ್ರವನ್ನು ಕೊಡ್ತಾರೆ. ಭವಿಷ್ಯದ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಅಂದರೆ ಅವ್ರ ಭಕ್ತಿಯಿಂದ ನಡೆದರೆ ಆಶೀರ್ವಾದ ಇರುತ್ತೆ, ಅವ್ರ ದೇವರನ್ನ ಬಿಟ್ಟು ನಡೆದರೆ ಶಾಪ ಇರುತ್ತೆ. ಇವೆಲ್ಲ ಕೂಡ ಬರೆಸಿ ಅವ್ರ ಜೀವಿತ ಕಾಲ ಮುಗಿಸ್ಕೊಂಡು ಹೋಗ್ತಾರೆ. ಅಂದರೆ ಮೋಶೆಗೆ ದರ್ಶನ ಕೊಟ್ಟಿದ್ದಾರೆ ಅಂದರೆ ಕೆಲಸ ಚಿಕ್ಕದಿದೆಯಾ ದೊಡ್ಡದಿದೆಯಾ? ಮೋಶೆನನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಕೆಲಸ ಚಿಕ್ಕದಿದೆಯಾ ದೊಡ್ಡದಿದೆಯಾ? ದೊಡ್ಡದಿದೆ ಪ್ರಿಯ. ಇವಾಗ ನೋಡಿ, ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಅವಾಗ 5 ಗ್ರಂಥಗಳು ಯಾವುದು? ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ ಇರಲಿಲ್ಲ. ಇಲ್ಲದೇ ಇದ್ದಾಗ ಮೋಶೆನನ್ನು ಆರಿಸ್ಕೊಳ್ತಾರೆ. ಮೋಶೆನನ್ನು ಆರಿಸ್ಕೊಂಡು ಅವ್ರು ಏನೇನು ಹೇಳ್ತಾರೋ ಎಲ್ಲವನ್ನು ಕೂಡ ಮೋಶೆ ಏನು ಮಾಡ್ತಾರೆ ಅಂದರೆ ಬರೀತಾರೆ. ಅದು ಒಂದು ಗ್ರಂಥಸ್ಥ ಮಾಡ್ತಾರೆ, ಗ್ರಂಥವನ್ನು ಬರೆಯುವಂಥದ್ದು. ಆಗಿನ ಕಾಲದಲ್ಲಿ ಚರ್ಮದ ಕಾಗದ, ಇಲ್ಲಾಂದರೆ ಪ್ಯಾಪಿರಸ್ ಎನ್ನುವಂಥದ್ದು ಒಂದು ಕಾಗದಗಳಿರ್ತವೆ ಪ್ರಿಯರ, ಅದರಲ್ಲಿ ಬರೆದು ಭದ್ರವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಚರ್ಮದ ಕಾಗದ ಆಗಿರ್ಬೋದು, ಇಲ್ಲಾಂದರೆ ಕಲ್ಲಿನ ಹಲಿಗೆಗಳಾಗಿರ್ಬೋದು, ಒಟ್ಟಿನಲ್ಲಿ ದೇವರ ವಚನಗಳನ್ನು ಭದ್ರವಾಗಿ ಕಾಪಾಡಿಕೊಂಡು ಅವರು ಬಂದಿದ್ದಾರೆ. ಓಕೆ, ಅವರಾದಮೇಲೆ ಇನ್ನು ಯೆಹೋಶುವನಿಗೆ ದರ್ಶನ ಕೊಟ್ಟಿದ್ದಾರೆ. ಯೆಹೋಶುವನಿಗೆ ಕೂಡ ದರ್ಶನ ಕೊಡಬೇಕಾದ್ರೆ ಇವಾಗ ಮೋಶೆ ಕಾನಾನ್ ದೇಶದವರೆಗೆ ಹತ್ತಿರ ತನಕ ಬಂದು ಬಿಡ್ತಾನೆ. ಯೆಹೋಶುವನು ಕಾನಾನ್ ದೇಶಕ್ಕೆ ಎಲ್ಲರನ್ನ ಸೇರಿಸ್ಬೇಕು, ಎಲ್ಲರನ್ನ ಸೇರಿಸಿ ಭೂಭಾಗವನ್ನು ಹಂಚಬೇಕು ಅವರಿಗೆ. ಯಾರಿಗೆ? ಇಸ್ರೇಲ್ ಜನಾಂಗದವರಿಗೆ ಭೂಭಾಗವನ್ನು ಹಂಚಬೇಕು. ಅದಕ್ಕೆ ಯೆಹೋಶುವನು ಕೂಡ ಪ್ರವಾದಿ, ಯೆಹೋಶುವನು ಕೂಡ ದೇವ್ರ ದರ್ಶನ ಕೊಟ್ಟು ಮಾತಾಡ್ತಾರೆ. ಅವರಾದ ಮೇಲೆ ಇನ್ನು ಕೆಲವು ಮಂದಿ ಪ್ರವಾದಿಗಳು ಬರ್ತಾರೆ. ಆನಂತರ ಸಮುವೇಲ್ ಪ್ರವಾದಿ ಬರ್ತಾನೆ. ಸಮುವೇಲ್ ಪ್ರವಾದಿ ಕೂಡ ಪ್ರಿಯರ ದೇವರ ಮಕ್ಕಳಿರ ಅವ್ರನ್ನ ಆರಿಸ್ಕೊಳ್ಬೇಕಾದ್ರೆ ದೊಡ್ಡ ಕೆಲಸ ಇದೆ, ಚಿಕ್ಕ ಕೆಲಸ ಇದೆ ಅಂತ ನೋಡುವಾಗ ದೊಡ್ಡ ಕೆಲಸ ಇದೆ. ಅವ್ರ ಮೂಲಕ ಏನ್ರಿ, ಸಮುವೇಲನು ಬರ್ತಾನೆ ಪ್ರವಾದಿ, ಈತನ ನನಗೆ ಪ್ರವಾದಿ ಅಂತ ಹೇಳಿ ಆರಿಸ್ಕೊಡ್ತಾನೆ, ಆತನಿಗೆ ದರ್ಶನ ಕೊಡ್ತಾನೆ. ಆತನ ಮೂಲಕ ಕೂಡ ಬಹಳ ಕೆಲಸ ಇರುತ್ತೆ, ದೊಡ್ಡ ದೊಡ್ಡ ಕೆಲಸ, ಓಕೆನಾ. ಅದೇ ಪ್ರಕಾರ ಒಬ್ಬ ಏಲಿಯ ಪ್ರವಾದಿ ಆಗಿರ್ಬೋದು, ಎಲಿಷಾ ಪ್ರವಾದಿ ಆಗಿರ್ಬೋದು, ಇಲ್ಲಾಂದರೆ ಆಮೋಸ ಪ್ರವಾದಿ ಆಗಿರ್ಬೋದು, ಇಲ್ಲಾಂದರೆ ಹೊಷಯ ಪ್ರವಾದಿ, ಯೆಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ಓಕೆನಾ, ದಾನಿಯೇಲ್ ಪ್ರವಾದಿ, ಇವರೆಲ್ಲ ಪ್ರವಾದಿಗಳಿದ್ದಾರೆ ನೋಡಿ. ಎಲ್ಲ ಪ್ರವಾದಿಗಳನ್ನು ಆಲೋಚನೆ ಮಾಡುವಾಗ ಅವರ ಕಾಲದಲ್ಲಿ ಒಂದೊಂದು ಕಾರ್ಯಕ್ರಮ ಇದೆ. ಅವರಂತಿರಲ್ಲ, ಅವರ ಕಾಲದಲ್ಲಿ ಎಷ್ಟು ಕೆಲಸ ಇದೆ? ಅನೇಕ ಕಾರ್ಯಕ್ರಮಗಳಿದೆ. ಅವರನ್ನು ಆರಿಸಿಕೊಂಡು ಗಮನಿಸ್ರಿ, ಈ ಕಡೆ ಅವರನ್ನು ಆರಿಸಿಕೊಂಡು ಗ್ರಂಥಗಳನ್ನು ಬರೆಸ್ತಾರೆ ಅವರೆಲ್ಲರೂ. ಅಂದರೆ ದಾನಿಯೇಲಿದ್ದಾನೆ, ದಾನಿಯೇಲನ್ನು ಆರಿಸಿಕೊಂಡಿರೋದರಿಂದ ಆತನಿಗೆ ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟಾಗ ದೇವ್ರ ಮೂಲಕ ಏನು ತಿಳ್ಕೊಂಡಿರ್ತಾನೋ ಅದನ್ನ ಗ್ರಂಥವನ್ನು ಬರೀತಾನ. ಸ್ವಲ್ಪ ಮಗುವನ್ನ ಈ ಕಡೆ ಕರ್ಕೊಂಡು ಸಮಾಧಾನ ಮಾಡಿಸ್ತಾನೆ. ಸ್ವಲ್ಪಮ್ಮ ಒಂದು 5 ನಿಮಿಷ ದಯಮಾಡಿ ಏನು ಅನ್ಕೋಬೇಡಿ. ಗಮನಿಸಿದ್ರೆ ಇವು ದಾನಿಯೇಲನನ್ನು ಆರಿಸಿಕೊಂಡಿದ್ದಾರೆ ಅಂದರೆ ಪ್ರಾಮುಖ್ಯವಾದಂಥ ದೊಡ್ಡ ಕೆಲಸ ಇದೆಯಲ್ವಾ? ಅಂದರೆ 4 ಸಾಮ್ರಾಜ್ಯಗಳನ್ನು ಕುರಿತು, ಭವಿಷ್ಯತ್ತಲ್ಲಿ ದೇವರ ರಾಜ್ಯವನ್ನು ಕುರಿತು, ಇವೆಲ್ಲವನ್ನು ಕುರಿತು ಆ ದಾನಿಯೇಲ ಗ್ರಂಥದಲ್ಲಿ ಬರೆದಿರ್ತಾರೆ. ಅಂದರೆ ಅವ್ರಿಗೆ ದರ್ಶನ ಕೊಟ್ಟಿದ್ದಾರೆ, ಅವ್ರನ್ನ ಆರಿಸ್ಕೊಂಡಿದ್ದಾರೆ ಅಂದರೆ ದೊಡ್ಡ ಕೆಲಸ ಇದೆ, ಬಹಳ ಕೆಲಸ ಇದೆ, ಓಕೆನಾ. ಆಮೇಲೆ ಯೋಹಾನ್ ಬರ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಯಾರು ಬರ್ತಾರೆ? ಯೋಹಾನ, ದೀಕ್ಷಾ ಸ್ಥಾನ ಕೊಡುವಂಥ ಯೋಹಾನ. ಈ ದೀಕ್ಷಾ ಸ್ಥಾನ ಕೂಡ ಕೊಡುವಂಥ ಯೋಹಾನ್ ಇದ್ದಲ್ಲ, ಯಾರು ಕಳಿಸ್ಕೊಡ್ತಾರೆ ಅಂದರೆ ದೇವರೇ ಕಳಿಸ್ಕೊಡ್ತಾರೆ. ಯಾರು ಕಳಿಸ್ಕೊಡ್ತಾರೆ? ದೇವರೇ ಕಳಿಸ್ಕೊಡ್ತಾರೆ. ಎರಡನೇದಾಗ ಆತನ ಮೂಲಕ ಒಂದು ಇದು ಬರುತ್ತೆ, ಏನು? ದೀಕ್ಷಾ ಸ್ನಾನ ಕಾರ್ಯಕ್ರಮ ಎನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ದೀಕ್ಷಾ ಸ್ನಾನ ಕಾರ್ಯಕ್ರಮ ಹೊಸ ಒಡಂಬಡಿಕೆಯಲ್ಲಿ ದೀಕ್ಷಾ ಸ್ನಾನ ಎನ್ನುವಂಥ ಕಾರ್ಯಕ್ರಮ ಯಾರ ಮೂಲಕ ಸ್ಟಾರ್ಟ್ ಆಗುತ್ತೆ? ಯೋಹಾನನ ಮೂಲಕ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರನ್ನ ಆರಿಸ್ಕೊಂಡಿದ್ದಾರೆ ಅಂದರೆ ಕೆಲಸ ದೊಡ್ಡದಿದೆಯಾ ಚಿಕ್ಕದಿದೆಯಾ? ದೊಡ್ಡ ದೊಡ್ಡ ಕೆಲಸ ಇದೆ, ಓಕೆನಾ. ಅದಕ್ಕೆ ಇವರೆಲ್ಲರನ್ನ ಆರಿಸ್ಕೊಂಡು ಪ್ರಿಯರ ದೇವರ ಮಕ್ಕಳಿರ ಏನೇನು ಹೇಳಬೇಕು ಈ ಸಮಾಜಕ್ಕೆ, ಅಂದರೆ ಈ ಸಮಾಜಕ್ಕೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ದಾರೆ. ಇವರೆಲ್ಲರೂ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಮಂದಿ ಪ್ರವಾದಿಗಳಿದ್ದಾರೆ, ಎಲ್ಲ ಪ್ರವಾದಿಗಳು ಯಾರ ಬಗ್ಗೆ ಅಂತ ನೋಡುವಾಗ ಒಬ್ಬ ಶ್ರೇಷ್ಠ ನಾಯಕನನ್ನು ಕುರಿತು ಮಾತನಾಡೋದಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬನ್ನಿ.
ಲೂಕನು ಬರೆದ ಸುವಾರ್ತೆ, ಓಕೆನಾ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನ ನೋಡಿ ಪ್ರಿಯರೇ. 27ನೇ ವಚನ 24-27. ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಯಾರಿವರು ವಿವರಿಸಿದ್ದು? ಯೇಸು ಕ್ರಿಸ್ತರು. ಅಂದರೆ ಆದಿಕಾಂಡ ಮೊದಲುಗೊಂಡು ಮಲಾಕಿವರೆಗೆ, ಕೊನೆಯದಾಗಿ ಯೋಹಾನನವರೆಗೆ ಎಷ್ಟು ಮಂದಿ ಪ್ರವಾದಿಗಳು ಬಂದಿದ್ದಾರೋ ಅವರೆಲ್ಲರೂ ಕೂಡ ಯಾರನ್ನು ಕುರಿತು ಮಾತನಾಡಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತರನ್ನು ಕುರಿತು ಮಾತನಾಡಿದ್ದಾರೆ. ಯೇಸು ಕ್ರಿಸ್ತರನ್ನು ಕುರಿತು ಏನೇನು ಮಾತನಾಡಿದ್ದಾರೆ ಅವೆಲ್ಲ ಕೂಡ ನೆರವೇರಿದೆ. ಅಂದರೆ ಪ್ರವಾದಿಗಳು ನನ್ನನ್ನು ಕುರಿತು ಏನೇನು ಹೇಳಿದ್ದಾರೆ ಅವೆಲ್ಲ ಕೂಡ ನೆರವೇರಿದೆ. ಆ ಪ್ರವಾದಿಗಳು ಭವಿಷ್ಯತ್ತು ಹೇಳಿದ್ದಾರೆ, ಆ ಭವಿಷ್ಯತ್ತು ನನ್ನ ಕಾಲದಲ್ಲಿ ನನ್ನ ಮೂಲಕ ನೆರವೇರಿದೆ ಅಂತ ಈ ಮಾತನ್ನು ನುಡಿದ್ದಾರೆ. ಇನ್ನೊಂದು ಮಾತನ್ನು ಕೂಡ ನೋಡಿ, ಅದರಲ್ಲಿ 44ನೇ ವಚನ, 44, ಅದರಲ್ಲಿ 44ನೇ ವಚನ. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ನೆರವೇರುವುದು ಅಗತ್ಯ, ನೆರವೇರುವಂಥದ್ದೇನಿದೆ ಅಗತ್ಯ ಅಲ್ವಾ? ಅಂದರೆ ನನ್ನ ವಿಷಯದಲ್ಲಿ ಏನೇನು ಹೇಳಲ್ಪಟ್ಟಿದೆಯೋ ಅದೆಲ್ಲ ಕೂಡ ನೆರವೇರಬೇಕು. ಅಂದರೆ ಯೇಸುಪ್ರಭು ಹುಟ್ಟುವಂಥದ್ದು, ಯೇಸುಪ್ರಭು ಮೂಲಕ ರಕ್ಷಣೆ ಮಾರ್ಗವನ್ನು ಕಲ್ಪಿಸುವಂಥದ್ದು, ಯೇಸುಪ್ರಭು ಮೂಲಕ ಲೋಕಕ್ಕೆ ಪಾಪ ಕ್ಷಮಾಪಣೆ ಸಿಗುವಂಥದ್ದು, ಪರಲೋಕ ಮಾರ್ಗವನ್ನು ಸ್ಥಾಪಿಸುವಂಥದ್ದು, ಇದೆಲ್ಲ ಏನೇನು ಇದೆಯೋ ಅದೆಲ್ಲ ಕೂಡ ನೆರವೇರಬೇಕು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಹೇಳಲ್ಪಟ್ಟಿದೆ. ಆ ಪ್ರವಾದನೆ ನನ್ನ ಮೂಲಕ ನೆರವೇರಿದೆ ಅಂತೇಳಿ ಯೇಸುಪ್ರಭು ಇಲ್ಲಿ ಒಂದು ಸಾಕ್ಷಿ ಕೊಡುವಂಥದ್ದು. ಓಕೆನಾ? ಅದೇ ಯೇಸುಪ್ರಭು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ, ಓಕೆ, ಯೋಹಾನನ ಕಾಲದವರೆಗೆ ಪ್ರವಾದಿಗಳಿದ್ದಾರೆ. ಯೋಹಾನನ ಕಾಲದವರೆಗೆ. ಯಾರ ಕಾಲದವರೆಗೆ? ಯೋಹಾನ. ಈ ಯೋಹಾನದ ಕಾಲದವರೆಗೆ ಪ್ರವಾದಿಗಳಂದರೆ, ಈ ಪ್ರವಾದಿಗಳು ಏನು ಮಾಡ್ತಾರೆ? ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳನ್ನು ಸಮಾಜಕ್ಕೆ ಪರಿಚಯ ಮಾಡ್ತಾರೆ. ಇವರೆಲ್ಲರೂ ಕೂಡ ನಡೆಯುವಂಥ ಸಂಗತಿಗಳನ್ನು ಹೇಳಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ಪ್ರವಾದಿಗಳಿದ್ದಾರಾ ಅಂತ ನೋಡುವಾಗ, ಈಗಿನ ಕಾಲದಲ್ಲಿ ಇದ್ದಾರೆ ಇಲ್ವ? ಆ ವಚನ ಪ್ರಕಾರ ಏನನ್ಸುತ್ತೆ? ಆ ವಚನದ ಪ್ರಕಾರ ಅಂದರೆ ಮತ್ತಾಯನ ಬರೆದ ಸುವಾರ್ತೆ 11:13 ವಚನದಲ್ಲಿ ನೋಡಿದ್ದೀವಲ್ವಾ? ಈ ವಚನದ ಪ್ರಕಾರ ಈಗಿನ ಕಾಲದಲ್ಲಿ ಪ್ರವಾದಿಗಳು ಯಾರಿಲ್ಲ. ಮತ್ತು ತುಂಬ ಜನ ಪ್ರವಾದಿಗಳಂತೇಳಿ ಹೇಳ್ಕೊಡ್ತಾರಲ್ಲ, ಇವರೆಲ್ಲರೂ ಯಾರಪ್ಪ ಅಂತ ನೋಡುವಾಗ ತಿಳಿಯದೆ ತಂಪಾಡಿ ತಾವು ಪ್ರವಾದನೆಗಳಂತ ಹೇಳ್ಕೊಳ್ತಾರೆ. ಇವರೇನಪ್ಪ ಅಂದರೆ ದೇವರು ಆರಿಸಿಕೊಂಡಂಥ ಪ್ರವಾದಿಗಳಲ್ಲ, ಮನುಷ್ಯರು ಏರ್ಪಡಿಸಿಕೊಂಡಿರುವಂಥ ಪ್ರವಾದಿ. ಯಾರು ಆರಿಸಿಕೊಂಡಿದ್ದ ಪ್ರವಾದಿಗಳಲ್ಲ? ದೇವರು ಆರಿಸಿಕೊಂಡಿರುವಂಥ ಪ್ರವಾದಿಗಳು ಅಲ್ಲ. ಮತ್ತು ಯಾರು ಆರಿಸಿಕೊಂಡಿದ್ದಾರೆ? ಇವರು ಮನುಷ್ಯರು ಆರಿಸಿಕೊಂಡಿದ್ದಾರೆ, ಮನುಷ್ಯರು ನೇಮಿಸಿಕೊಂಡಿದ್ದಾರೆ. ದೇವರು ಕಳಿಸ್ಬೇಕಾದ್ರೆ ಒಂದು ಪ್ರಾಮುಖ್ಯವಾದಂಥ ಕೆಲಸ ಇರುತ್ತೆ. ಮೋಶೆನನ್ನು ಕಳಿಸಿದ್ದಾನೆ. ದೊಡ್ಡ ಕೆಲಸ ಇದೆಯಾ, ಚಿಕ್ಕ ಕೆಲಸ ಇದೆಯಾ? ಕೆಲಸ ದೊಡ್ಡದ ಚಿಕ್ಕದ? ಅದೇ ಪ್ರಕಾರ ಯೆಶಾಯ ಪ್ರವಾದಿ ಬಂದಿದ್ದಾರೆ, ಕೆಲಸ ದೊಡ್ಡದ ಚಿಕ್ಕದ? ಅದೇ ಪ್ರಕಾರ ಯೆರೆಮೀಯ ಪ್ರವಾದಿ ಬಂದಿದ್ದಾನೆ, ಕೆಲಸ ದೊಡ್ಡದಿದೆಯಾ ಚಿಕ್ಕದಿದೆಯಾ? ಅದೇ ಪ್ರಕಾರ ದಾನಿಯೇಲ್ ಪ್ರವಾದಿ ಬಂದಿದ್ದಾನೆ, ಕೆಲಸ ದೊಡ್ಡದ ಚಿಕ್ಕದ? ಅದೇ ಪ್ರಕಾರ ಯೋಹಾನನು ಬಂದಿದ್ದಾನೆ, ಕೆಲಸ ದೊಡ್ಡದಿದೆಯಾ ಚಿಕ್ಕದಿದೆಯಾ? ದೊಡ್ಡ ಕೆಲಸ ಇದೆ. ಇವ್ರ ಕೆಲಸ ಏನು? ಪ್ರವಾದಿಗಳಂತ ಹೇಳ್ತಾರೆ, ಆ ಗಂಡ ಏನು ಎಲ್ಲೋ ಇದ್ದಾನಂತೆ, ಹೆಂಡತಿಯನ್ನು ಮತ್ತೊಂದು ಕಡೆ ಹೋಗಿದ್ದಾಳಂತೆ. ಆಮೇಲೆ ಅಮ್ಮ ನಿಮಗೆ ಆಶೀರ್ವಾದ ಬರಬೇಕಾದ್ರೆ ನನಗೆ ಈ ಥರ ದರ್ಶನ ಬಂತು, ಸ್ವಲ್ಪ ನೀವು ಕಾಣಿಕೆ ಕೊಡಬೇಕು, ಆವಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಹೀಗೆ ಹೇಳ್ತಾರೆ. ಆಮೇಲೆ ಇನ್ನೇ ಯಾವ್ದು ಹೇಳ್ತಾರಪ್ಪ ಅಂದರೆ, ನಿಮ್ಮ ಮನೆಯಲ್ಲಿ ಯಾರೋ ತಂತ್ರ ಮಾಡಿದ್ದಾರೆ, ಮಾಟ ಮಂತ್ರಗಳು ಮಾಡಿದ್ದಾರೆ, ಅದಕ್ಕೆ ನಿಮಗೆ ವ್ಯಾಪಾರ ಇಲ್ಲ, ಅದಕ್ಕೆ ನಿಮ್ಗೆ ಲಾಸದಲ್ಲಿದ್ದೀರ ಅಂತೇಳಿ ಇವೆಲ್ಲ ಹೇಳ್ತಾ ಇರ್ತಾರೆ. ಇವರು ಪ್ರವಾದಿಗಳಂತೆ. ಇವ್ರು ಯಾರಂತೆ? ಪ್ರವಾದಿಗಳಂತೆ. ಪ್ರಿಯರ ದೇವರ ಮಕ್ಕಳಿನ ಅಂತರತಂತ್ರದಲ್ಲಿ ಶಕ್ತಿ ಇದೆಯಾ? ಅದು ಹೇಳಿದ್ವಿ ಆಲ್ರೆಡಿ, ಒಂದು ಅಂಶನೇ ಮಾತಾಡಿದ್ವಿ. ಅಂತರತಂತ್ರ ಅಂದ್ರೇ ಮನುಷ್ಯರಿಗೆ ಏನು ಗೊತ್ತಾ? ಭಯ. ಮನುಷ್ಯರಿಗೇನಿದೆ? ಮನುಷ್ಯರಿಗೆ ಭಯ ಇದೆ. ಆ ಭಯವೇ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ? ನಾಶನಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲಿಗೆ ಕರ್ಕೊಂಡು ಹೋಗೋದು ಗೊತ್ತಾ? ನಾಶನಕ್ಕೆ ಕರ್ಕೊಂಡು ಹೋಗುತ್ತೆ. ಪ್ರಿಯರ ದೇವರ ಮಕ್ಕಳಿನ ಅಂತರತಂತ್ರದಲ್ಲಿ, ಮಾಟ ಮಂತ್ರದಲ್ಲಿ ಏನು ಪವರ್ ಇಲ್ಲ, ಅದಕ್ಕೆ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಈ ಅಂಶದ ವಿಷಯದಲ್ಲಿ ಮತ್ತೊಂದು ಸಾರಿ ಮಾತಾಡ್ತೀನಿ ಪ್ರಿಯರ ದೇವರ ಮಕ್ಕಳಿನ. ಇವರು ಹೇಳ್ತಾರೆ, ಇವ್ರು ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರೆ, ಮತ್ತೆ ಇವು ನೋಡಿ ಹೆಂಗೆ ನಡೀತಂದರೆ, ಅವ್ರನ್ನೇನಾದ್ರೂ ಕರ್ಕೊಂಡು ಬಂದರೆ ಒಳಗಡೆ ಒಬ್ಬನೇ ಹೋಗ್ತಾನೆ,
ಹೊರಗಡೆ ಎಷ್ಟು ಜನ ಹೋಗ್ತಾರೆ? ಒಳಗಡೆ, ಮನೆ ಒಳಗಡೆ ನೀವು ಇಲ್ಲೇ ನಿಂತ್ಕೊಳ್ಳಿ, ನಾನು ಒಳಗಡೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹಂಗೆ? ಯಾಕೆ ಹೇಳ್ತಾರೆ ಪ್ರಿಯರೇ? ಅವನು ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಕುಂಕುಮ ಎಲ್ಲೋ ಒಂದು ತಾಯ್ತ ಏನೋ ಒಂದು ಇಟ್ಟು ಬರ್ತಾನೆ. ಅವನು ಏನು ಮಾಡ್ತಾನೆ ಗೊತ್ತಾ? ನಿಮ್ಮನ್ನು ಏನಯ್ಯ ಮನೆಯಲ್ಲಿ ಈ ಥರ ಕಿರಿಕಿರಿದೆ ಏನೋ ಇದೆ ಅಂತ ಅಂದಾಗ ಅವ್ರು ಮನೆಗೆ ಬಂದಾಗ ನಾನು ಒಬ್ಬರು ನೋಡ್ಕೊಂಡ್ಬರ್ತೇನೆ. ಇಲ್ಲೇ ನೀವೆಲ್ಲರೂ ಇಲ್ಲೇ ಹೊರಗಡೆ ಇರಿ ಅಂತ, ನೀವೆಲ್ಲರೂ ಇಲ್ಲೇ ಹೊರಗಡೆ ಇರಿ ಅಂತ ಹೇಳಿದಾಗ ಇವನು ಒಬ್ಬನ ಒಳಗಡೆ ಹೋಗಿ ಬರ್ತಾನೆ. ಹಂಗೆ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟು ಬರ್ತಾನೆ. ಆಮೇಲೆ ಮತ್ತೆ ಅವನ್ನ ಕರ್ಕೊಂಡು ಬರ್ತಾನೆ, ಇಂಥ ಕಡೆ ಮಾಡಿದರೆ ಬಂದು ತೋರಿಸ್ತಾನೆ. ಅಂದರೆ ಇವನು ಇಟ್ಟು ಬರ್ತಾನೆ, ಮತ್ತೆ ಇಂಥ ಕಡೆ ಇದೆ ಅಂತೇಳಿ ಇವನೇ ಹೊರಗಡೆ ತೆಗಿತಾನೆ. ಅಲ್ಲಿ ಯಾರು ಇಟ್ಟಿಲ್ಲ, ಹೊರಗಡೆ ಯಾರು ಮಾಡಿಲ್ಲ ಅವ್ರು ಮೋಸ. ಇವ್ರು ಮಾಡಿರುವಂಥದ್ದು ಕುತಂತ್ರ ಹೀಗೆ ನಡೀತಾ ಇರುತ್ತೆ. ಇಂಥವ್ರು ಬಹಳ ಮಂದಿ ಇದ್ದಾರೆ. ಯಾಕೆಂದರೆ ಅಲ್ಲಲ್ಲಿ ಒಂದು ರೀತಿಯಲ್ಲಿ ದುಃಖದಲ್ಲಿ, ಬಾಧೆಯಲ್ಲಿ, ಕಷ್ಟದಲ್ಲಿರ್ತಾರೆ. ಆ ಕಷ್ಟ ಪರಿಹಾರ ಆಗಬೇಕಂತಂದರೆ ಏನು ಮಾಡಬೇಕಂತ ನೋಡ್ತಾ ಇರ್ತಾರೆ. ಯಾರು ಹೇಳಿರ್ತಾರೆ, ಅಂತಂತ್ರ ಇರ್ತಾರೆ, ಅವ್ರ ಹತ್ರ ಹೋದ್ರೆ ಒಳ್ಳೇದಾಗತ್ತಂತ ಯಾರು ಹೇಳಿರ್ತಾರೆ. ಅವ್ರ ಮಾತನ್ನು ಕೇಳಿ ಇವನ್ನ ಕರೆಸ್ಕೊಳ್ತಾರೆ, ಇವ್ನು ನೋಡಿದ್ರೆ ಈ ಥರ ಮಾಡ್ತಾರೆ. ಇವೆಲ್ಲ ಇಲ್ಲಾಂದರೆ ಅವ್ರ ಜೊತೆಗೆ ಇನ್ನೊಬ್ಬರು ಯಾರಾದರೂ ಇರ್ತಾರೆ, ಕೆಲವರು ಅವರಿಂದ ನಡೀತಾ ಇರುತ್ತೆ. ಇಂಥ ವಿಷಯದಲ್ಲಿ ಜಾಗೃತಿ ಇರಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಈ ಕೊನೆ ದಿನಗಳಲ್ಲಿ ಪ್ರವಾದಿಗಳು ಈಗಿನ ಕಾಲದಲ್ಲಿ ಯಾರಿಲ್ಲ. ಒಂದು ಕಾಲದಲ್ಲಿ ಬೈಬಲ್ ಇದ್ದಿಲ್ಲ ಪ್ರಿಯರೇ. ಒಂದೇ ಮಾತು ನಿಮ್ಗೆ ಹೇಳಬೇಕಾದ್ರೆ, ಒಂದು ಕಾಲದಲ್ಲಿ ಏನಿದ್ದಿಲ್ಲ, ಬೈಬಲ್ ಗ್ರಂಥ ಇರಲಿಲ್ಲ, ಬೈಬಲ್ ಗ್ರಂಥ ಬರೆಯಲ್ಪಟ್ಟಿರಲಿಲ್ಲ. ಪ್ರವಾದಿಗಳಿಗೆ ದರ್ಶನ ಕೊಟ್ಟು ಅವ್ರ ಮೂಲಕ ಗ್ರಂಥವನ್ನು ಬರೆಸ್ತಾರೆ. ಗ್ರಂಥವನ್ನು ಬರೆಸಿದ ಮೇಲೆ ಪ್ರವಾದಿಗಳನ್ನು ಇವರೆಲ್ಲರನ್ನು ಕೂಡ ನಿಲ್ಲಿಸ್ತಾರೆ. ಪ್ರವಾದಿಗಳನ್ನು ಇವಾಗ ಕಳಿಸಿದ್ದಾರಂದರೆ ಬಹಳ ಪ್ರಾಮುಖ್ಯವಾದಂಥ ಕಾರಣ ಇರುತ್ತೆ. ಏನೇನು ಹೇಳಿದ್ದಾರೋ ಅವೆಲ್ಲ ಕೂಡ ಈ ಗ್ರಂಥದಲ್ಲಿ ಬರೆಸಿದ್ದಾರೆ. ಇವಾಗ ನಮಗೆ ದೇವ್ರ ಬಗ್ಗೆ ಅರ್ಥ ಆಗಬೇಕಾದ್ರೆ ನಾವೇನು ಮಾಡ್ಬೇಕಂತಿರುತ್ತೆ ಹೇಳಿಮ್ಮ? ನಾವೆಲ್ಲರೂ ಕೂಡ ಏನು ಮಾಡಬೇಕಂತಿರುತ್ತೆ? ಅಪೊಸ್ತಲನಾಗಿರುವಂಥ ಪೌಲನು ಎಫೆಸದವರಿಗೆ ಪತ್ರಿಕೆ ಬರೀತಾರೆ. ಆ ಪತ್ರಿಕೆಯಲ್ಲಿ ಏನು ಬರೀತಾರೋ ಒಂದು ಸರಿ ನೋಡಿ. ಆ ಪತ್ರಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ಅಧ್ಯಾಯ 3ನೇ ವಚನವನ್ನು ನೋಡಿ. ಎಲ್ಲರೂ ಒಂದ್ಸಾರಿ ಬೈಬಲ್ ಗ್ರಂಥವನ್ನು ಓಪನ್ ಮಾಡಿ. ಮುಗಿಸ್ತೀನಿ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ, ನನ್ನ ಟೈಮ್ ಆಯಿತು. 2-3ನೇ ವಚನ ಇರುತ್ತೆ ನೋಡಿ. ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಷ್ಟೇ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರೈಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಯಾರು ಹೇಳಿರುವಂಥ ಮಾತು? ಅಪೊಸ್ತಲನಾಗಿರುವಂಥ ಪೌಲನು. ಅಂದರೆ ಈ ಮಾತನ್ನು ಗಮನಿಸ್ರಿ. ದೇವರು ನನಗೆ ದರ್ಶನ ಕೊಟ್ಟಿದ್ದಾನೆ. ದರ್ಶನ ಕೊಟ್ಟು ಮರ್ಮದ ಸಂಗತಿಗಳನ್ನೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾನೆ. ಆ ಮರ್ಮದ ಸಂಗತಿಗಳೆಲ್ಲವನ್ನು ನಾನೇನು ಮಾಡಿದ್ದೀನಿ? ಪತ್ರಿಕೆಯಲ್ಲಿ ಬರೆದಿದ್ದೀನಿ. ಬರೆದಿರುವಂಥ ಈ ಪತ್ರಿಕೆಯಲ್ಲಿ ಏನೇನಿದೆಯೋ ನೀವೇನು ಮಾಡಬೇಕು? ಓದಬೇಕು. ಅಂದರೆ ನನಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನ ಏನೇನಿದೆಯೋ, ಅಂದರೆ ದರ್ಶನದಲ್ಲಿ ಒಂದು ಗೂಢಾಂಶಗಳನ್ನು ಏನೇನು ಕೊಟ್ಟಿದ್ದಾರೆ ಅವೆಲ್ಲ ನಾನು ಬರೆದಿದ್ದೀನಿ. ಬರೆದಿರುವಂಥ ವಿಷಯಗಳನ್ನು ನೀವೇನು ಮಾಡಬೇಕು? ಓದಬೇಕು. ಓದಿದರೆ ನನಗಿರುವಂಥ ಗ್ರಹಿಕೆಯನ್ನು ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾರೆ. ಇವಾಗ ಪ್ರವಾದಿಯಾಗಿರುವಂಥ ಯೆಶಾಯನಿಗೆ ಕೊಟ್ಟಂಥ ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಪ್ರವಾದಿಯಾದಂಥ ಯೆಶಾಯ ಗ್ರಂಥವನ್ನು ಓದಬೇಕು. ಪ್ರವಾದಿ ಬಗ್ಗೆ ಅರ್ಥ ಆಗಬೇಕಾದ್ರೆ ಅವರ ಗ್ರಂಥಗಳನ್ನು ಓದಬೇಕು, ಹೌದಲ್ವಾ? ಇವಾಗ ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಾಗಬೇಕಂದ್ರೆ ಸುವಾರ್ತೆ ಎಲ್ಲ ಓದಬೇಕು. ಓಕೆ, ಒಟ್ಟಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಅವರು ದೇವರ ಮೂಲಕ ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ದರ್ಶನ ಪಡ್ಕೊಂಡ್ರು ಅವೆಲ್ಲ ಗೊತ್ತಾಗಬೇಕಾದ್ರೆ ಗ್ರಂಥವನ್ನು ಚೆನ್ನಾಗಿ ಓದಬೇಕಾಗುತ್ತೆ. ಓದಿದರೆ ಅವರು ಕೊಟ್ಟಂಥ ಜ್ಞಾನ ನಮ್ಗೆ ಅರ್ಥ ಆಗುತ್ತಾ? ಓದಿದ್ರೆ ಅರ್ಥ ಆಗುತ್ತೆ. ಇವಾಗ ದೇವರು ಬರೆಸದೇ ಇರುವಂಥ ಏನಾದರೂ ಹೊಸ ವಿಷಯಗಳನ್ನು ಹೇಳೋದು ಏನಾದರೂ ಇದೆಯಾ? ಹೊಸ ವಿಷಯಗಳನ್ನು ಏನಾದರೂ ಸಮಾಜಕ್ಕೆ ಹೇಳೋದಿದೆಯಾ? ಬೈಬಲಲ್ಲಿ ಇಲ್ಲದ ವಿಷಯಗಳನ್ನು. ಒಬ್ಬ ಹೊಸ ಪ್ರವಾದಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಪ್ರವಾದಿ ಅಂದರೆ ದೇವರು ನೇಮಿಸಲ್ಪಟ್ಟಂಥ ಪ್ರವಾದಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ.
ದೇವ್ರು ನೇಮಿಸಲ್ಪಟ್ಟಂಥ ಪ್ರವಾದಿ ಬಂದರೆ ಹೊಸ ವಿಷಯಗಳನ್ನು ಹೇಳಬೇಕು. ಯಾವ ವಿಷಯ ಹೇಳಬೇಕು? ಈ ಬೈಬಲ್ ಗ್ರಂಥದಲ್ಲಿ ಇಲ್ಲದ ಸಂಗತಿಗಳನ್ನು ಹೇಳಬೇಕು. ಬೈಬಲ್ ಗ್ರಂಥದಲ್ಲಿ ಬರಸದೇ ಇದ್ದಂಥ ಸಂಗತಿಗಳು ಏನಾದರೂ ಹೊಸದಿದ್ದರೆ ಈ ಸಮಾಜಕ್ಕೆ ಹೇಳಬೇಕು. ಏನಿದೆ ಎಲ್ಲ ಹೇಳಿದ್ದಾರೆ, ಏನಾದರೂ ಬ್ಯಾಲೆನ್ಸ್ ಇಟ್ಟಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಇದೆಯಲ್ಲ, ಇದರಲ್ಲಿ ದೇವರು ಎಲ್ಲ ಬರೆಸಿದ್ದಾರೆ. ಏನನ್ನು ಕೂಡ ಮರೆ ಮಾಡಿಲ್ಲ, ಏನನ್ನು ಕೂಡ ಮುಚ್ಚಿಟ್ಟಿಲ್ಲ. ದೇವರು ಏನೇನು ಹೇಳಬೇಕು ಎಲ್ಲ ಹೇಳಿದ್ದಾರೆ. ಅದಕ್ಕೆ ಪೌಲನು ಹೇಳ್ತಾನೆ, ದೇವರು ನನಗೆ ಏನೇನು ಕೊಟ್ಟಿದ್ದಾರೆ ಎಲ್ಲ ಒಂದನ್ನು ಕೂಡ ನಾನು ಮರೆ ಮಾಡದೆ ನಿಮ್ಗೆ ಹೇಳಿದ್ದೀನಿ, ಎರಡನೇದಾಗಿ ನಾನು ಬರೆದಿದ್ದೀನಿ. ಅದೇ ಪ್ರಕಾರ ಯೋಹಾನ್ ಇದ್ದಾರೆ, ಅವ್ರು ಏನು ಹೇಳಿದ್ದಾರೋ ದರ್ಶನದದ್ದೆಲ್ಲ ಬರೆದಿದ್ದಾರೆ. ಟೋಟಲ್ ಈ ಸೃಷ್ಟಿ ಹೇಗಾಗಿದೆ, ಸೃಷ್ಟಿ ಉಂಟಾಗಲಾರ್ದ ಮೊದಲೇ ಹೇಗಿತ್ತು, ಇವೆಲ್ಲವನ್ನು ಕೂಡ ದೇವರು ಇದರಲ್ಲಿ ಬರೆಸಿದ್ದಾರೆ. ಬರೆಸಿರುವಂಥ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಕೂಡ ಏನಾಗುತ್ತೆ ಹೇಳಿ ಪ್ರಿಯರೇ? ಗೊತ್ತಾಗುತ್ತೆ. ಇನ್ನು ಇವಾಗ ಯಾರಾದರೂ ಹೊಸಬ್ರು ಬಂದು, ಹೊಸ ಪ್ರವಾದಿ ಬಂದು ಏನು ಹೇಳ್ತಾರೆ? ಏನಾದರೂ ಇದೆಯಾ? ಹೇಳುವಂಥದ್ದು ಏನಿಲ್ಲ, ಎಲ್ಲ ಹೇಳಿದ್ದಾರೆ. ಮಹಾಜ್ಞಾನದ ಸಂಗತಿಗಳನ್ನು ಹೇಳಿ ಇದರಲ್ಲಿ ಸಂಪೂರ್ಣವಾಗಿ ಬರೆಸಿದ್ದಾರೆ. ಇದನ್ನು ನಾವು ಏನು ಮಾಡಬೇಕಂತ ಹೇಳ್ತಾರೆ ಹೇಳಿ? ಇದನ್ನು ನಾವು ಪ್ರತಿನಿತ್ಯ ಓದಬೇಕು, ಇದನ್ನು ಓದಿ ಧ್ಯಾನಿಸಬೇಕು, ಧ್ಯಾನಿಸಿ ಅದರ ಪ್ರಕಾರ ನಡ್ಕೊಡ್ಬೇಕಂತ ಹೇಳ್ತಾರೆ. ಯಾರ್ಯಾರು ಧ್ಯಾನಿಸ್ತಾ ಇದ್ದೀವಿ? ನಾವೆಲ್ಲರೂ ಧ್ಯಾನಿಸ್ತಾ ಇದ್ದೀವ? ಓದಬೇಕು, ಧ್ಯಾನಿಸಬೇಕು, ವಿಧೇಯರಾಗಬೇಕು, ಅದರ ಪ್ರಕಾರ ನಾವು ನಡ್ಕೋಬೇಕು. ಈಗಿನ ಕಾಲದಲ್ಲಿ ಪ್ರಿಯರ ದೇವರು ಹುಟ್ಟಿದ ಈಗಿನ ಕಾಲದಲ್ಲಿ ಪ್ರವಾದಿಗಳು ಇಲ್ಲ. ಇವರು ಪ್ರವಾದಿಗಳು, ಅವರು ಪ್ರವಾದಿಗಳಂತ ಒಂದು ವೇಳೆ ಕರೆಯಲ್ಪಟ್ಟರೆ ಅದು ಸುಳ್ಳು ಪ್ರವಾದಿಗಳು. ಬೈಬಲ್ ಪ್ರಕಾರ ಪ್ರವಾದಿಗಳನ್ನು ದೇವರು ಏನು ಮಾಡಿದ್ದಾರೆ ಗೊತ್ತಾ? ಬೈಬಲ್ ಪ್ರಕಾರ ಪ್ರವಾದಿಗಳನ್ನು ನಿಲ್ಲಿಸಿದ್ದಾರೆ. ಅಂದರೆ ಯೋಹಾನನ ಕಾಲದವರೆಗೆ ಪ್ರವಾದಿಗಳು ಇದ್ದರು, ಬಂದರು, ಮಾತನಾಡಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಎಷ್ಟು ಮಂದಿ ಪ್ರವಾದಿಗಳನ್ನು ನೇಮಿಸಿದ್ದಾರೋ ಅವರು ಮರಣ ಹೊಂದೋ ತನಕ ಇದ್ದರು. ಅವರು 1ನೇ ಶತಮಾನದವರೆಗೆ ಇದ್ದರು. ಅವರು 1ನೇ ಶತಮಾನದಲ್ಲಿ ಬೈಬಲ್ ಗ್ರಂಥ ಸಂಪೂರ್ಣವಾಗುತ್ತೆ. ಸಂಪೂರ್ಣವಾದ ಮೇಲೆ ಬೈಬಲ್ ಗ್ರಂಥವನ್ನು ಹಿಡಿದುಕೊಂಡು ಧ್ಯಾನ ಮಾಡಿ ಅರ್ಥ ಮಾಡಿಕೊಂಡು ಸುವಾರ್ತೆ ಮಾಡಬೇಕು. ಏನು ಮಾಡ್ಬೇಕು ಹೇಳಿ? ಸುವಾರ್ತೆ ಸೇವೆ ಮಾಡಬೇಕು, ಸೇವೆ ಪರಿಚರ್ಯೆ ಮಾಡಬೇಕು. ಈಗಿನ ಕಾಲದಲ್ಲಿ ಪ್ರಿಯರ ದೇವರು ಅವರು ಪ್ರವಾದಿಗಳು, ಇವರು ಪ್ರವಾದಿಗಳು ಅಂತ ಹೇಳ್ತಾರಲ್ಲ, ಇವರೆಲ್ಲರೂ ಏನಪ್ಪ ಅಂದರೆ ಒಂದೇ ಮಾತನ್ನು ಹೇಳಬೇಕಂದ್ರೆ ಸುಳ್ಳು ಪ್ರವಾದಿಗಳಂತ ಹೇಳ್ತಾರೆ. ಎಲ್ಲಿರುತ್ತೆ ಆ ಮಾತು? ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನವನ್ನು ನೋಡಿ ಪ್ರಿಯ. 24ನೇ ಅಧ್ಯಾಯ 24ನೇ ವಚನ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸ್ತಾರೆ. ಇಂಥ ವಿಷಯದಲ್ಲಿ ನೀವು ಜಾಗೃತಿಯಾಗಿರ್ಬೇಕು. ಯಾಕಂದರೆ ನಿಮ್ಮ ಭಕ್ತಿ ಕೆಡಬಾರ್ದು, ನಿಮ್ಮ ನಂಬಿಕೆ ಕೆಡಬಾರ್ದು. ಓಕೆನಾ? ಭಕ್ತಿ ವೃದ್ಧಿ ಆಗಬೇಕು, ನಂಬಿಕೆ ವೃದ್ಧಿ ಆಗಬೇಕು, ದೇವರ ಸೇವೆ ನಡಿಬೇಕು, ಪರಲೋಕವನ್ನು ಪಡ್ಕೊಳ್ಬೇಕು. ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ವಾಕ್ಯಗಳೇನಿದೆಯೋ, ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡೆಯಬೇಕು. ಆವಾಗ ಪರಲೋಕ ಸಿಗುತ್ತೆ. ಇಲ್ಲದೆ ಹೋದರೆ ಅವರು ಇವರು ಅಂತ ಹೇಳ್ಕೊಂಡು ನಂಬ್ಕೊಂಡು ಹೋದರೆ ಮೋಸ ಹೋಗಬೇಡಿ. ಆದ್ದರಿಂದ ನಿಮ್ಮ ಭಕ್ತಿ ಜಾಗ್ರತೆ. ಓಕೆನಾ? ಬೆಳಿಗ್ಗೆ ಅದ್ಭುತವಾದಂಥ ಒಂದು ಅಂಶವನ್ನು ನಾವು ಕೇಳಿದ್ದೀವಿ ಆರಾಧನೆ ಬಗ್ಗೆ. ಆರಾಧನೆ ಅಂದರೆ ಸಭೆಯಲ್ಲಿ ನಾವು ನಡೀತಾ ಇರೋದು ಒಂದು 10%, ಇನ್ನೂ ಸಂಪೂರ್ಣವಾಗಿ ನಾವು ಬೆಳಿಬೇಕು. ಓಕೆನಾ? ಬೆಳಿಗ್ಗೆ ಹೇಳಿರುವಂಥದ್ದು, ಇವಾಗ ಹೇಳಿರುವಂಥದ್ದು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪ್ರಿಯರ ದೇವರು ಮಕ್ಕಳಿರ ಪರಿಶೋಧನೆ ಮಾಡಿ ಸ್ಟಡಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಆತ್ಮಿಕವಾಗಿ ನೀವು ಬೆಳಿಬೇಕು, ದೇವರಿಗೋಸ್ಕರ ಪ್ರಯಾಸ ಪಡಬೇಕು. ಓಕೆನಾ? ಮತ್ತೆ ನಾವು ಮುಂದಿನ ತಿಂಗಳ ಇದೆ ಒಂದು ಬುಧವಾರ, 2ನೇ ಬುಧವಾರದಂದು ನಾವೆಲ್ಲರೂ ಕೂಡ ಮೀಟ್ ಆಗೋಣ. ಎಲ್ಲರೂ ಒಂದ್ಸರಿ ಎದ್ದು ನಿಂತ್ಕೊಂಡ್ರೆ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಸರ್ವವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ಸರ್ವೇಶ್ವರನಾದ ತಂದೆಯ ದೇವರೇ ವಂದನೆಗಳು, ಸ್ತೋತ್ರಗಳು ತಂದೆ. ಬೆಳಗ್ಗೆಯಿಂದ ಇಷ್ಟು ತನಕ ಅದ್ಭುತ ರೀತಿಯಲ್ಲಿ ನಡೆಸಿದ್ದೀರ ತಂದೆ, ಸ್ತೋತ್ರಗಳು.
ತಂದೆಯ ದೇವರೇ, ಆರಾಧನೆ ಅಂದರೆ ಏನು, ನೀವು ಮೆಚ್ಚುವಂಥ ಆರಾಧನೆ ಹೇಗಿರುತ್ತೆ ಎಂಬ ಅಂಶವನ್ನು ಮಾತನಾಡಿದ್ವಿ. ಅದೇ ರೀತಿಯಲ್ಲಿ ಪ್ರವಾದಿಗಳು ಈಗಿನ ಕಾಲದಲ್ಲಿ ಇದ್ದಾರಾ ಅಂತೇಳಿ ವಾಕ್ಯದ ಮೂಲಕ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ಶ್ರದ್ಧೆಯಿಂದ ಕೇಳಿದರು ತಂದೆ, ಅವರೆಲ್ಲರೂ ಹೆಸರುಗಳಿಂದ ಆಶೀರ್ವದಿಸಿ. ಮುಖ್ಯವಾಗಿ ಈ ಒಂದು ಪಟ್ಟಣದಲ್ಲಿ ತಂದೆಯ ದೇವರೇ, ನಿಮ್ಮ ಮಕ್ಕಳು ಪ್ರಯಾಸ ಪಡ್ತಾ ಇದ್ದಾರೆ, ಪ್ರಯಾಸ ಪಡುವಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಕುಶಾಲ್ರವ್ರಿಗೋಸ್ಕರ, ರಾಜುರವ್ರಿಗೋಸ್ಕರ, ಯೇಸುದಾಸರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ಮನೋಹರ್ಗೋಸ್ಕರ, ರವಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಭೆಯಾಗಿ ಕೂಡಿ ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರೆಲ್ಲರನ್ನು ಕೂಡ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕಾಪಾಡಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆ ಹಿರಿಯರು ಆಗಿರುವಂಥ ಭಾಸ್ಕರ್ ಬಾಬುರವ್ರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರಿಗೋಸ್ಕರ, ಅವರ ಆರೋಗ್ಯದಗೋಸ್ಕರ, ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರು ಮಾಡುವಂಥ ಸೇವೆ ಪರಿಚರ್ಯ ನಿಮಿತ್ತವಾಗಿಯೂ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ಮತ್ತು ಸಮಾಜ ಸೇವಕರಿಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಕೂಡ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ವಂದನೆಗಳು.